ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನಲ್ಗೆ ಸ್ವಾಗತ. ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಹೆಚ್ಚು ಹೆಚ್ಚು ಶೇರ್ಗಳನ್ನು ಮಾಡ್ರಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ರಿ. ಹಾಗಾದಾಗ ಏನಾಗ್ತದೆ ಅಂತಂದ್ರೆ ನಮಗೂ ಇನ್ನೂ ಹೆಚ್ಚಿನ ಒಳ್ಳೆಯ ವಿಷಯಗಳನ್ನು ಸಮಾಜಕ್ಕೆ ಕೊಡಲಿಕ್ಕೆ ಅನುಕೂಲ ಆಗ್ತತಿ. ಮತ್ತು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡ್ರಿ ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊತೀನಿ. ಜೀವನ ನಡೆಸಬೇಕು ಅಂತಂದ್ರ ಪ್ರತಿಯೊಂದು ಅಂಶನು ಏನಾಗ್ತತಿ ಬಹಳ ಮುಖ್ಯ ಆಗ್ತತಿ. ಇವತ್ತು ನಾವು ದಿನನಿತ್ಯದ ಜೀವನದೊಳಗ ಇದು ಇಲ್ಲ ಅಂದ್ರೆ ನಡೆಯಂಗಿಲ್ಲ, ಇದೆಲ್ಲ ಅಂದ್ರೆ ನಡೀತೈತಪ್ಪ ಅನ್ನುವಂತಹ ಪರಿಸ್ಥಿತಿ ಒಳಗೆ ಇವಾಗ ಯಾರೂ ಇಲ್ಲ. ಯಾಕಂದ್ರೆ ಕೆಲವು ಮೂಲಭೂತ ಸೌಕರ್ಯಗಳು, ಮೂಲಭೂತ ಅವಶ್ಯಕತೆಗಳು ಅಂತ ನಾವು ಅವನ್ನ ಕರಿತೀವಿ. ಇವತ್ತು ಅನ್ನ ಇರ್ಬೋದು, ನೀರಿರ್ಬೋದು, ಹಾಲಿರಬಹುದು, ಅಥವಾ ಗಾಳಿ ಇರ್ಬೋದು, ಬೆಳಕಿರ್ಬೋದು, ಬಟ್ಟೆ ಇರ್ಬೋದು, ಊಟ ಇರ್ಬೋದು, ಏನೇ ಇದ್ರೂ ಸಹ ಕೆಲವು ಮೂಲಭೂತ ಅವಶ್ಯಕತೆಗಳು ಅಂತ ಏನಿರ್ತಾವಲ್ಲ ಅವೆಲ್ಲ ಸಾಮಾನ್ಯವಾಗಿ ಮನುಷ್ಯನಿಗೆ ಬದುಕಲಿಕ್ಕೆ ಬೇಕು. ಮನುಷ್ಯ ಅನ್ನೋಕಿನ ಹೆಚ್ಚಾಗಿ ಒಂದು ಜೀವಿ ಅಂತ ಜಗತ್ತಿನೊಳಗೆ ಹುಟ್ಕೊಂತು ಅಂತಂದ್ರ ಅದಕ್ಕೂ ಕೂಡ ತನ್ನದೇ ಆದಂತ ಮೂಲಭೂತ ಅವಶ್ಯಕತೆಗಳು ಇರ್ತಾವ. ಸೊ ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರ ಕೇವಲ ಮೂಲಭೂತ ಅವಶ್ಯಕತೆಗಳು ಮಾತ್ರ ನಮ್ಮ ಅವಶ್ಯಕತೆಗಳಂತ, ಆದ್ಯ ಅವಶ್ಯಕತೆಗಳಂತ ಹೇಳಿ ನಾವು ಅದ್ರ ಕಡೆ ಮಾತ್ರ ಗಮನ ವಹಿಸ್ತಾ ಬೇಕಾದ್ದು ಜೀವನಕ್ಕೆ ಅತ್ಯವಶ್ಯಕವಾಗಿದ್ದು ಅತಿ ಅಮೂಲ್ಯವಾದಂತಹ ವಸ್ತುಗಳ ಬಗ್ಗೆ ನಾವೇನ್ ಮಾಡಂಗಿಲ್ಲ, ಗಮನನೇ ವಹಿಸಂಗಿಲ್ಲ. ಎಲ್ಲರಲ್ಲೂ ಏನು ಒಂದು ಕೊರತೆ ಇರ್ತೈತಿ. ನನ್ನ ಹತ್ರ ಬೈಕ್ ಐತಿ, ಅವ್ರ ಹತ್ರ ಕಾರ್ ಐತಿ ಅಂದ್ರೆ ಇಟ್ ಮೀನ್ಸ್ ನನ್ನ ಹತ್ರ ಕಾರ್ ಇಲ್ಲ. ಸೈಕಲ್ ಇದ್ದ ವಿಚಾರ ಮಾಡ್ತಾ ನನ್ನ ಹತ್ರ ಬೈಕ್ ಇಲ್ಲ, ಅವ್ರ ಹತ್ರ ಬೈಕ್ ಐತಿ, ನನ್ನ ಹತ್ರ ಸೈಕಲರ ಐತಿ ಅಂತ ಯೋಚನೆ ಮಾಡಂಗಿಲ್ಲ. ಹೋಗ್ಲಿ ನಮ್ಮ ಮನ್ಯಾಗ ಸಣ್ಣ ಟಿವಿ ಐತಿ, ಅವ್ರ ಮನ್ಯಾಗ ದೊಡ್ಡದು ಒಂದು ಹೋಮ್ ಥಿಯೇಟರ್ ಐತಿ ಅಂತ ವಿಚಾರ ಮಾಡ್ತಾರೋ. ನಮ್ದು ಕೆಪಾಸಿಟಿ ಏನಿರ್ತೈತೋ, ನಮ್ದು ಒಂದು ಹಾಸಿಗಿದ್ದಷ್ಟು ಕಾಲು ಚಾಚು ಅನ್ನುವಂತ ಒಂದ್ ಏನ್ ಮಾತೈತಲ್ಲ, ಅದರ ಅನುಸಾರವಾಗಿ ದೇವರು ನಮಗ ಯಾವ ಸಮಯಕ್ಕ ಎಷ್ಟು ಕೊಡ್ಬೇಕು ಅಷ್ಟನ್ನ ಕೊಟ್ಟಿರ್ತಾನ. ನಾವೇನ್ ಮಾಡ್ತೀವಿ ಅಂತಂದ್ರ ಅದ್ರ ಕಡೆ ಗಮನನ ವಹಿಸಂಗಿಲ್ಲ. ನಮ್ ಜೊತೆ ಇವತ್ತು ಊಟಕ್ಕ ಏನು ತೊಂದರೆ ಇಲ್ಲ, ಬಟ್ಟೆಗೇನು ತೊಂದರೆ ಇಲ್ಲ, ಇವತ್ತಿನ ದಿನ ನಾವ್ ಹೆಂಗೋ ಸಾಗಿಸ್ಬೋದು, ಆರಾಮ್ಸೆ ಸಾಗಿಸಬಹುದು ಅಂತ ಈ ರೀತಿಯಾದ ಪಾಸಿಟಿವ್ ಮೈಂಡ್ ಸೆಟ್ ನ ಇಟ್ಕೊಂಡು ನಾವೇನ್ ಮಾಡ್ಬೇಕಾಗ್ತತಿ ಅಂತಂದ್ರ ಜೀವನವನ್ನ ನಡೆಸಬೇಕಾಗ್ತತಿ. ಅಂದಾಗ ಮಾತ್ರ ಜಂಗಮ ಮತ್ತು ದಾಸೋಹ ಮತ್ತು ಕಾಯಕಕ್ಕ ಒಂದು ಉತ್ತಮ ಅರ್ಥವನ್ನ ನಾವೆಲ್ಲರೂ ಕೂಡಿ ಕೊಡಬಲ್ಲೆವು. ಇಲ್ಲ ಅಂತಂದ್ರ ನಾವು ಆಸೆನೆ ಪಟ್ಕೊಂತ ಹೋಗುದು, ನಾವು ಅನ್ಕೊಂಡಿದ್ ನಮ್ ಜೀವನದಾಗ ಸಿಗ್ಲಿಲ್ಲ ಅಂತಂದ್ರ ಅಗೇನ್ ವಿ ಮೂವಿಂಗ್ ಟು ಆನ್ ದ ವಿತ್ ದ ಡಿಪ್ರೆಷನ್. ಸೊ ನಾವ್ ಎಲ್ಲ ಇದ್ದು ಕೂಡ ನಾವ್ ಏನು ಇಲ್ಲ ಅಂದ್ರೂ ಕೂಡ ಎಲ್ಲ ಐತಿ ಅಂತ ಬದುಕುದು ಯಾವ ರೀತಿಯಾಗಿ ಬದುಕಬಹುದು? ಇದಕ್ಕೇನಾದ್ರೂ ಒಂದು ಉಪಾಯ ಆಯ್ತಾ? ಉಪಾಯ ಏನ್ರಿ ಅಂತಂತಂದ್ರ ಅದೇ ಮತ್ತೆ ಹೇಳ್ಬೇಕಾಗ್ತತಿ, ಶರಣರ ವಚನ ಸಾಹಿತ್ಯವನ್ನ ಓದ್ಬೇಕು. ಒಂದ್ ಕಡೆ ಅಂಬಿಗರ ಚೌಡಯ್ಯನವರು ಇದೇ ರೀತಿಯಾಗಿ ಇಲ್ಲದ ಕೊರತೆಗಳ ಬಗ್ಗೆ ಮನುಷ್ಯ ಹೆಂಗ ಕೊರತೆ ಅನುಭವಿಸ್ತಾನ, ತೊಂದರೆಯನ್ನ ಅನುಭವಿಸ್ತಾನ, ಚಿಂತೆಗೆ ಈಡು ಆಗ್ತಾನ, ಇದ್ದದ್ದನ್ನ ಬಿಟ್ಟು ಯಾವ್ದು ಇಲ್ಲ ಅಂತ ಅಂದಾಗ ಅದು ಬಂದ್ ಆಡ್ ಆದಾಗ ಅವನ ಜೀವನಕ್ಕ ಮತ್ತೆ ಇಲ್ಲದ್ರ ಬಗ್ಗೆನೇ ಗಮನ ವಹಿಸ್ತಾನೆ ವಿನಃ ನನಗೆ ಇದಿಲ್ಲ ಅಂತ ನಾ ದೇವ್ರ ಹತ್ರ ಬೇಡ್ಕೊಂಡೆ, ನನಗ ಭಗವಂತ ಕೃಪೆಯಿಂದ ಕರುಣಿಸಿದ, ಅದಕ್ಕೆ ಸಾಕಪ್ಪ ಅಂತ ಆತ ಏನ್ ಮಾಡಂಗಿಲ್ಲ, ತೃಪ್ತಿ ಪಡಂಗಿಲ್ಲ ಮನುಷ್ಯ ಅನ್ನೋದನ್ನ ತಮ್ಮ ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಯಾವ್ದ್ರಿ ಆ ವಚನ ಅಂತಂದ್ರ, ಬಡತನಕ್ಕೆ ಉಂಬುವ ಚಿಂತೆ, ಉಣುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಯಲಿಪ್ಪವರನ್ನು ಕಂಡೆನು, ಶಿವಚಿಂತೆಯಲ್ಲಿದ್ದವರನ್ನೊಬ್ಬರನ್ನೂ ಕಾಣೆ ಎಂದಾತ ಅಂಬಿಗರ ಚೌಡಯ್ಯ ನಿಜ ಶರಣ. ಸೊ ಜಸ್ಟ್ ನಾವು ಈ ವಚನವನ್ನ ಗ್ಲಾನ್ಸ್ ಮಾಡ್ಕೊಂತ ಹೋದ್ವಿ ಅಂತಂದ್ರ ನಾವು ಬಹಳ ಕಾಮಾಗಿ ಕುತ್ಕೊಂಡು ಒಂದು 10 ನಿಮಿಷ ಟೈಮ್ ತಗೊಂಡ್ ಕುಂತು ಈ ಒಂದು ವಚನವನ್ನ ಪದೇ ಪದೇ ನಾವು ಓದಿದೀವಿ ಅಂತಂದ್ರ ಹೌದಲ್ಲ ಅನಿಸ್ತದ ನಮಗ. ಹೌದು, ನಿಜ ಆಯ್ತದು. ಬಡತನಕ್ಕೆ ಉಂಬುವ ಚಿಂತೆ, ಬಡವರದಾರ, ಒಂದ್ ಹೊತ್ತು ಊಟಕ್ಕೂ ಗತಿ ಇಲ್ಲ, ಬಹಳ ಕಷ್ಟ ಐತಿ, ಅವ್ರ ಎದ್ರ ಬಗ್ಗೆ ವಿಚಾರ ಮಾಡ್ತಾರೆ, ಅವ್ರ ಏನಾಗಿರ್ತತಿ ಅಂತಂದ್ರ ಅಟ್ಲೀಸ್ಟ್ ನಾವು ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಸಾಕಪ್ಪ. ಸೊ ಅದ್ರ ಪ್ರಕಾರ ಏನಾಗ್ತತಿ, ಅವ್ರಿಗೆ ಹೊತ್ತೊತ್ತಿಗೂ ಹೊಟ್ಟೆ ತುಂಬಾ ಊಟ ಬೆಳಿಲಿಕ್ಕೆ ಶುರು ಆಗ್ತತಿ. ನೆಕ್ಸ್ಟ್ ಮತ್ತೊಂದು ಚಿಂತೆ ಶುರು ಆಗ್ತತಿ, ಬಡತನಕ್ಕೆ ಉಂಬುವ ಚಿಂತೆ, ಉಣುವುದಾದರೆ ಉಡುವ ಚಿಂತೆ. ಊಟ ಏನೋ ಮಾಡಕತ್ತೀವಿ, ಹೊಟ್ಟೆ ತುಂಬಾ ಊಟ ಕೊಟ್ಟ ದೇವ್ರು, ಬಟ್ಟೆ ಹರಿದಾವು, ಇಲ್ಲೊಂದು ಹರಿದಾವು, ಅಥವಾ ಒಂದೊಂದು ಜೊತೆ ಬಟ್ಟೆ ಅದಾವು, ಹೆಂಗ್ ಮಾಡೋದಪ್ಪ? ಸರಿ, ಬಟ್ಟೆನೂ ಬಂತು. ಉಣುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ, ಬಟ್ಟೆನೂ ಬಂತು, ಊಟನೂ ಬಂತು. ಏನಾದ್ರೂ ಸ್ವಲ್ಪ ಸ್ಟೋರೇಜ್ ಮಾಡ್ಬೇಕಲ್ಲ, ಸೇವಿಂಗ್ಸ್ ಮಾಡ್ಬೇಕಲ್ಲ, ಅದ್ರ ಪ್ರಕಾರ ಕೆಲ್ಸಾನು ಸಿಗ್ತತಿ, ಬರುವಂತಹ ಸಂಬಳದೊಳಗೆ ಸ್ವಲ್ಪ ಸೇವಿಂಗ್ಸು ಶುರು ಆಗ್ತತಿ.
ಇಡುವುದಾದರೆ ಹೆಂಡಿರ ಚಿಂತೆ. ಆಯ್ತು, ಸೇವಿಂಗ್ಸ್ ಊಟ ಆಯ್ತು, ಬಟ್ಟೆ ಆಯ್ತು, ಸೇವಿಂಗ್ಸ್ ಆಯ್ತು. ಸೊ ಜೀವನಕ್ಕೊಬ್ಬ ಸಂಗಾತಿ ಬೇಕನ್ಸಕ್ ಶುರು ಆಕತಿ. ನನಗೂ ಲೈಫಿಗೆ ಒಬ್ರು ಪಾರ್ಟ್ನರ್ ಬೇಕು, ನನ್ನ ಕಷ್ಟ ಸುಖವನ್ನ ಹಂಚ್ಕೊಳ್ಳಿಕ್ಕೆ ಒಬ್ಬ ಜೊತೆಗಾತಿ ಬೇಕು ಅನ್ಸಕ್ ಶುರು ಆಗ್ತತಿ. ಹೆಂಡಿರ ಚಿಂತೆ. ಸರಿ, ಹೆಂಡತಿನೂ ಬಂದ್ಲು ಮನೆಗೆ, ಮದ್ವೆನೂ ಆಯ್ತು. ನಂತರ ಮಕ್ಕಳ ಚಿಂತೆ. ಮದ್ವೆ ಆದ್ವಿ, ಮಕ್ಕಳು ಯಾವಾಗ ಹಡಿಯುದು, ಮಕ್ಕಳನ್ನ ಹೆಂಗ್ ಓದಿಸುದು, ಮಕ್ಕಳನ್ನ ಹೆಂಗ್ ದೊಡ್ಡವ್ರನ್ನ ಮಾಡುದು, ಅವ್ರಿಗೆ ಯಾವ ರೀತಿ ತಿನ್ನಿಸ್ಬೇಕು, ಯಾವ ರೀತಿ ಉಣಿಸ್ಬೇಕು, ಯಾವ ರೀತಿ ಬೆಳೆಸ್ಬೇಕು, ಅವ್ರನ್ನ ಎಲ್ಲಿ ಇಡ್ಬೇಕು ಓದ್ಲಿಕ್ಕೆ, ಎಲ್ಲಿ ಇಡಬಾರ್ದು, ಅವ್ರಿಗೆ ಎಂಥದನ್ನ ಕಲಿಸ್ಬೇಕು, ಎಂಥದನ್ನ ಕಲಿಸ್ಬಾರ್ದು. ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಆಯ್ತು, ಉಂಡ್ವಿ, ಬಟ್ಟೆ ಹಾಕೊಂಡ್ವಿ, ಸೇವಿಂಗ್ಸ್ ಆಯ್ತು, ಹೆಂಡತಿ ಆಯ್ತು, ಮಕ್ಕಳು ಆಯ್ತು. ಸೊ ಲೈಫ್ ಕಂಪ್ಲೀಟ್ ಅನಿಸ್ತದ ಮನುಷ್ಯಗೆ. ಸರಿ, ನಾ ಎಲ್ಲ ಓಕೆ, ಐ ಆಮ್ ಸ್ಯಾಟಿಸ್ಫೈ ವಿತ್ ಮೈ ಲೈಫ್ ಅಂತ ಯಾವಾಗ್ಲಾದ್ರೂ ಒಂದ್ಸರಿ ಆದ್ರೂ ಎದೆ ತಟ್ಕೊಂಡು ಖುಷಿಯಿಂದ ಆರಾಮಾಗಿ ಜೀವಿಸಿದ್ದುಂಟಾ? ಇಲ್ಲ. ಮತ್ತು ಚಿಂತೆ, ಬದುಕಿನ ಚಿಂತೆ. ಜೀವನ ಹೆಂಗ್ ನಡೆಸುದಪ್ಪ, ಮಕ್ಕಳದು ದೊಡ್ಡ ಅದು, ಬದುಕ್ ಹೆಂಗ್ ಮಾಡ್ಬೇಕು, ನನ್ನ ಸೇವಿಂಗ್ಸ್ ಕಡಿಮೆ ಐತಿ, ನನ್ ರಿಲೇಷನ್ ಜಾಸ್ತಿ ಇಲ್ಲ, ನನ್ನ ಹೆಸರು ಸರಿ ಅಷ್ಟು ದೊಡ್ಡ ಮಟ್ಟದಾಗ ನನ್ನ ಹೆಸರು ಇಲ್ಲ. ಸೊ ನನ್ನ ಮಕ್ಳಿಗೆ ಒಳ್ಳೊಳ್ಳೆ ಅಭ್ಯಾಸವನ್ನ ಹೆಂಗ್ ಕೊಡಿಸ್ಬೇಕು, ನನ್ನ ಮುಂದಿನ ಜೀವನವನ್ನ ಹೆಂಗ್ ನಡೆಸ್ಬೇಕು. ಆಯ್ತು, ಅದಕ್ಕೂ ಒಂದು ವ್ಯವಸ್ಥೆ ಆಯ್ತು. ಬದುಕಾದರೆ ಕೇಡಿನ ಚಿಂತೆ. ಬದುಕಾಯ್ತು ಅಂತಂದ್ರೆ ಎಲ್ಲಾ ಜಾಸ್ತಿ ಶ್ರೀಮಂತರಿಗೆ ಹೆಂಗ್ ಇರ್ತತ್ರಿ ಅಂತಂದ್ರೆ, ಬಡವರಿಗೆ ಯಾವ್ದೇ ರೀತಿಯಾದ ಟೆನ್ಷನ್ ಇರಂಗಿಲ್ಲ, ಚಿಂತೆ ಇರಂಗಿಲ್ಲ. ಅವ್ರು ದುಡಿತಾರ, ಬರ್ತಾರ, ಉಣ್ತಾರ, ಸುಮ್ ಮಕ್ಕೊಂಡ್ಬಿಡ್ತಾರ. ಎಲ್ಲಿ ಮಲ್ಕೊಂಡ್ರು ಇವನ್ ಹೆಂಗಾಗ್ತತಿ, ಗುಡಿ ಕಟ್ಟಿ ಮೇಲೆ ಮಲ್ಕೊಂಡ್ರು ಅವ್ರಿಗೆ ನಿದ್ದೆ ಹತ್ತತಿ. ಯಾವ್ದೋ ಒಂದ್ ಸಣ್ಣ ಕಟ್ಟಿ ಸಿಕ್ಕರೋರಿಗೆ ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಹತ್ತಿರ್ತದೆ. ಆದ್ರೆ ಶ್ರೀಮಂತರಿಗೆ ಹಂಗಿರಂಗಿಲ್ಲ. ರಗಡ್ ಗಳಿಸಿರ್ತಾರ. ಯಾವ ಟೈಮ್ನಾಗ ಯಾರು ಬಂದು ತಗೊಂಡ್ ಹೋಗ್ತಾರೋ, ಅಥವಾ ಯಾವ ಸಂಬಂಧಿಕರು ಈಗ ನನ್ನನ್ನು ಹುಡ್ಕೊಂಡ್ ಬರ್ತಾರೋ, ಯಾವ ಸಂಘ ಸಮುದಾಯದವ್ರು ಬರ್ತಾರೋ, ಯಾವ ಜಂಗಮರು ಬರ್ತಾರೋ, ಹೌದಾ, ಎಲ್ಲಿ ನನ್ನ ಸಂಪತ್ತು ಕೆಟ್ಟ ಹೋಗ್ತದೋ, ಎಲ್ಲಿ ನನ್ನ ಸಂಪತ್ತು ಕೇಡಾಗ್ತದೋ, ಎಲ್ಲ ಆಯ್ತು. ಅದು ಕೇಡಾಯ್ತು, ಕೇಡು ಆಗ್ಲಿಲ್ಲ, ಸರಿ ಎಲ್ಲ ಉಳಿತು. ಹಾ, ನಾ ಅನ್ಕೊಂಡಾಗ ಏನೂ ಆಗ್ಲಿಲ್ಲಪ್ಪ, ಎಲ್ಲ ಚಲೋ ಐತಿ, ನಡೀತತಿ, ನನಗೆ ಇಷ್ಟು ಸಾಕಿನ ಮೇಲೆ ಏನೂ ಚಿಂತೆ ಇಲ್ಲ. ಮತ್ತು ಕೇಡಾದರೆ ಮರಣದ ಚಿಂತೆ. ವಯಸ್ಸಾಗ್ತದ ಮನುಷ್ಯಾಗ. ಆಬ್ವಿಯಸ್ಲಿ ಒಮ್ಮೆ ಹುಟ್ಟಿವಿ ಅಂತಂದ್ರೆ ಒಮ್ಮೆ ಸಾಯ್ಲಿಕ್ಕೆ ಬೇಕು. ಅದಂತೂ ಯಾರು ತಪ್ಸಾಕಾಗಂಗಿಲ್ಲ. ನಮಗ ಬರೋ ಕಾಯಿಲೆ ಕಸಾಲೆಗಳನ್ನ ತಪ್ಪಿಸ್ಕೋಬಹುದು, ನಮಗ ಬರೋ ಅನಾಹುತಗಳನ್ನ ತಪ್ಪಿಸ್ಕೋಬಹುದು. ನಮಗ್ ಹಸಿವೆ ಆಯ್ತು ಅಂತಂದ್ರೆ ಒಂದ್ ಹೊತ್ತು ಊಟ ಬಿಟ್ಟು ನಾವು ಹಸಿವನ್ನ ಹೆಂಗೋ ಸಮಾಧಾನ ಪಡಿಸ್ಕೋಬಹುದು. ಸಡನ್ ಆಗಿ ನೀರಡಿಕೆ ಆದಾಗ ನಮಗೆ ನೀರ್ ಸಿಗ್ಲಿಲ್ಲ ಅಂತಂದ್ರೆ ಎಷ್ಟೋ ಆ ಮನಿಗ್ ಹೋಗಿ ಆದ್ರೂ ನೀರ್ ಕುಡಿತೀವಲ್ಲಪ್ಪ ಅಂತೇಳಿ ನಮ್ಮಷ್ಟಕ್ಕೆ ನಾವು ಸಮಾಧಾನ ಪಡ್ಕೋಬಹುದು. ಆದ್ರ ಸಾವಿಗೆ ಯಾವುದೋ ಔಷಧಿ ಇಲ್ಲಲ್ರಿ. ಸಾವನ್ನ ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಕೇಡಾದರೆ ಮರಣದ ಚಿಂತೆ. ಅದಕ್ಕೆ ಅವ್ರು ಇಷ್ಟುದ್ದಲ್ಲಿ ಇಷ್ಟು ಮಾಡಿ ಹೇಳ್ತಾರೆ ಅಂಬಿಗರ ಚೌಡಯ್ಯನವರು. ಇಂತಿ ಹಲವು ಚಿಂತೆಯಲ್ಲಿದ್ದವರನ್ನ ಕಂಡೆನು. ಬರೀ ಇದ ಚಿಂತೆ ಮಾಡ್ತಾರಪ್ಪ. ಒಂದಾದ್ಮೇಲೆ ಒಂದು ಎಡಿಷನ್ ಮಾಡ್ಕೊಂತ ಹೋಗ್ತಾರೆ ವಿನಃ ಅದನ್ನ ಯಾವ ರೀತಿಯಾಗಿ ನಾವು ಅದನ್ನ ಇದ್ದಿರ್ತಕ್ಕಂತ ಒಂದು ಅಂಶದೊಳಗ ಇರ್ತಕ್ಕಂತ ಒಂದು ಏನು ಸಂತೋಷದೊಳಗ ಖುಷಿ ಒಳಗ ನಾವು ಜೀವನ ನೆಮ್ಮದಿಯಾಗಿ ಬದುಕಬೇಕನ್ನುವಂತ ಥಾಟ್ ಯಾರ ತಲೆ ಒಳಗೂ ಬರಂಗಿಲ್ಲ. ಬರೀ ಇಷ್ಟ ಚಿಂತೆ ಮಾಡ್ತಾರೋ. ಅದಕ್ಕೆ ಇದಕ್ಕೂ ಮೀರೋದು ಒಂದು ಚಿಂತೆ ಐತಿ. ಅದನ್ನ ಮಾಡಿರೋ ಬಹುಶಃ ಅವ್ರ ಜೀವನದೊಳಗೆ ನೆಮ್ಮದಿಯನ್ನ ಕಾಣಬಹುದೋ ಏನೋ, ಬಹುಶಃ ಅವರಿಗೆ ಸಂತೃಪ್ತಿ ಸಿಗಬಹುದೋ ಏನೋ, ಬಹುಶಃ ಅವ್ರಿಗೆ ಸಮಾಧಾನ ಅನಿಸಬಹುದೋ ಏನೋ, ಸಾಕಪ್ಪ ಅನ್ನುವಂತ ಒಂದು ನಿರ್ಧಾರಕ್ಕೆ ಅವ್ರು ಬರಬಹುದೋ ಏನೋ. ಆ ಒಂದು ಚಿಂತೆಯನ್ನ ಬಿಟ್ಟು ಉಳಿದ ಚಿಂತೆಯನ್ನೆಲ್ಲ ಮಾಡ್ತಾರೋ. ಯಾವುದ್ರಿ ಚಿಂತೆ? ಶಿವ ಚಿಂತೆಯಲ್ಲಿದ್ದವರನೊಬ್ಬರನೂ ಕಾಣೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ಅದಕ್ಕೆ ಸಾಧುಗಳು, ಸಂತರು, ಮಹಾತ್ಮರು ಸಾಕಂತ ಬದುಕ್ತಾರೆ. ನಾವ್ ಯಾವಾಗ ಬೇಕಂತೀವಿ ನಾವು ಸಾಧುಗಳಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು. ನಾವು ಸಂತರಲ್ಲ, ಶರಣರಲ್ಲ. ಸಾಕು ಅನ್ನೋವರೇ ನಿಜವಾದ ಶರಣರು. ಯಾಕಂತಂದ್ರೆ ಎದ್ರ ಮೇಲೆ ಅವರಿಗೆ ಮೋಹ ಇರಂಗಿಲ್ಲ. ಎಲ್ಲದ್ರ ಮೇಲೆ ಅವ್ರಿಗೆ ಏನ್ ಬಂದಿರ್ತೈತಿ? ವೈರಾಗ್ಯ ಬಂದಿರ್ತತಿ. ಎಷ್ಟು ಬೇಕೋ ಜೀವನಕ್ಕ ಅಷ್ಟನ್ನ ದುಡಿತಾರ, ಅಷ್ಟನ್ನ ತಿಂತಾರ, ಉಳಿದದನ್ನ ಜಂಗಮಕ್ಕ ದಾಸೋಹ ಮಾಡ್ತಾರ, ಸಮಾಜಕ್ಕ ಮೀಸಲಿಡ್ತಾರ. ಸೊ ಶಿವ ಚಿಂತೆಯಲ್ಲಿ ಇದ್ದಾಗ ನಮಗ ಕೊರತೆಗಳು ಕಾಣಂಗಿಲ್ಲ. ಎಲ್ಲದೂ ಫುಲ್ಫಿಲ್ ಆದಂಗ ನಮಗ ಫೀಲ್ ಆಗ್ತತಿ. ಆ ಒಂದು ನೆಮ್ಮದಿಯನ್ನ ಕೊಡುವುದು ಯಾವ್ದ್ರಿ? ಆ ಒಂದು ಸಂತೃಪ್ತಿಯನ್ನ ಕೊಡುವುದು ಯಾವುದು? ಆ ಒಂದು ಒಳ್ಳೆಯ ಮೈಂಡ್ ಸೆಟ್ ಅನ್ನ ನಮ್ಮ ತಲೆ ಒಳಗ ತುಂಬುದು ಯಾವುದು? ಇದ್ದುದ್ರಲ್ಲಿ ಖುಷಿಯಾಗಿ, ಹಾಯಾಗಿ, ನೆಮ್ಮದಿಯಾಗಿ, ಸಂತೋಷವಾಗಿ ಬದುಕೋಣಪ್ಪ. ಇದ್ದಷ್ಟು ದಿನ ಇನ್ನೊಬ್ಬರಿಗೆ ಉಪಕಾರಿಯಾಗಿ ಬಿಡೋಣ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸಮಾಜಕ್ಕೆ ನಮ್ಮ ಸೇವೆಯನ್ನ ಮಾಡೋಣ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಾವು ನಮ್ಮಿಂದ ಒಳ್ಳೆಯದನ್ನೇ ಮಾಡೋಣ ಅನ್ನುವಂತಹ ಈ ಎಲ್ಲಾ ಒಂದು ಆಶಯಗಳು, ಈ ಎಲ್ಲಾ ಆಸೆಗಳು ಮನಸ್ಸಿಗೆ ಹುಟ್ಲಿಕ್ಕೆ ಕಾರಣ ಏನ್ರಿ ಅಂದ್ರ ಶಿವಚಿಂತೆಯನ್ನ ಮಾಡ್ಬೇಕಾಗ್ತತಿ. ನಾವೇ ಅದರಿಂದ ದೂರ ಇದ್ದದಕ್ಕೆ ಈ ಎಲ್ಲ ಲಿಸ್ಟ್ಗಳು ಹೆಚ್ಚಾಗ್ತಾವ. ನಮ್ಮ ಬೇಕು ಅನ್ನುವಂತ ಲಿಸ್ಟ್ಗಳು ಹೆಚ್ಚಾಕೊಂತ ಹೋಗ್ತಾವ. ಎಲ್ಲಾ ಬೇಕುಗಳನ್ನು ಪೂರೈಸ್ಲಿಕ್ಕೆ ಈ ಜಗತ್ತಿನೊಳಗೆ ಯಾರಿಂದನೂ ಸಾಧ್ಯ ಆಗಿಲ್ಲ. ಅದು ಸಾಧ್ಯ ಆಗ್ಬೇಕು ಆ ಭಗವಂತನಿಗೆ ಮಾತ್ರ. ಅವನಿಗೆ ತನಗೆ ಹೆಂಗ್ ಇಷ್ಟ ಬರ್ತದಲ್ಲ ಹಂಗ ಎಲ್ಲರ ಜೊತೆ ಎಲ್ಲರನ್ನೂ ಏನ್ ಮಾಡ್ತಾನವ ಆಟ ಆಡಿಸ್ತಾನ. ಸೊ ಅವನಿಗೆ ಇಷ್ಟ ಆಗೋಂಗ್ ನಾವ್ ಇರಾಕ ಪ್ರಯತ್ನ ಮಾಡೋಣ.
ಸಾಕು ಅನ್ನುವಂತಹ ಒಂದು ಮನೋಭಾವವನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಳೋಣ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಶಿವಚಿಂತೆ ಮಾಡ್ಬೇಕು, ಶರಣರ ವಚನಗಳನ್ನ ಅಧ್ಯಯನ ಮಾಡ್ಬೇಕು. ವಚನದ ಅಧ್ಯಯನ ಮಾಡಿ ಅನುಸಂಧಾನ ಮಾಡ್ಕೊಂಡಾಗ ಏನಾಗ್ತದ್ರಿ ಅಂತಂದ್ರೆ ನಮ್ಮ ಜೀವನಕ್ಕೆ ಒಂದು ಒಳ್ಳೆ ಅರ್ಥ ಬರ್ತತಿ ಅಂತ ನಾ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.